ನಮಸ್ಕಾರ. ನಾನು ಕಾಮಿಡಿ ಕಿಂಗ್ ಈರಣ್ಣ, ಹುಬ್ಬಳ್ಳಿ, ಯೂಟ್ಯೂಬ್ ಕ್ರಿಯೇಟರ್. ಈಗ ಹಿಂದೆ 50 ವರ್ಷದ 60 ವರ್ಷದ ಹಿಂದೆ ಜಗತ್ತು ಜನ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನಿನಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀನಿ. 50 ವರ್ಷದ ಹಿಂದೆ 60 ವರ್ಷದ ಹಿಂದೆ ಏನು ಬಯಸ್ತಿದ್ರು? ದೇಹ ಚೆಂದ ಆಗಿರ್ಬೇಕು, ನೋಡಕ್ಕೆ ದಪ್ಪಾಗಿರ್ಬೇಕು, ಒಪ್ಪಾಗಿರ್ಬೇಕು ಅಂತಿದ್ರು. ಇದೀಗ ತೆಳ್ಳಗ ಬೆಳಗ ಆರೋಗ್ಯವಾಗಿರಬೇಕು, ಹೆಂಡ್ತಿಂದ ಎತ್ಕೊಂಡು ಸಹಿತ ಹಗುರವಾಗಿ ಬಂದಿರಬೇಕು. ಈಗ ತಿಂದಿದ್ದು ದಪ್ಪಾಗಿದ್ದು ಎಕ್ಸರ್ಸೈಸ್ ಮಾಡಿ ಕರಗಿಸ್ಕೊಳಕ ತಿನ್ನಕ್ಕೆ ಪತ್ತೆ ಮಾಡ್ತಾರೆ. ಅಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಹಿಂದೆ ಮದುವೆ ಆಗೋದು ಭಾಳ ಸುಲಭ ಆಯಿತು. ಇದೀಗ ವಿವಾಹ ವಿಚ್ಛೇದನ ಪಡೆಯೋದು ಭಾಳ ಕಷ್ಟ ಆಯಿತು. ಇದೀಗ ಮದುವೆ ಆಗೋದು ತುಂಬ ಕಷ್ಟ, ವಿಚ್ಛೇದನ ಭಾಳ ಸುಲಭ ಆಗಿಬಿಟ್ಟೈತೆ. ಮುರುಗಡೆ ದೌಡ ಆಗಿಬಿಡ್ತಾವೆ, ಅವ್ರಿಗೆ ಹೆಣ್ಣು ಸಿಗೋದಿಲ್ಲ. ಮದುವೆ ಮುರುಗಡೆ ಮಾಡ್ಕೊಂಡವ ಏನು ಉಳಿಯೋದಿಲ್ಲ ಅವನ ಕೈಯಾಗ. ಹಿಂದಿನ ದಂಪತಿಗಳು ಹಿಂದೇನು ಹೊಸದಾಗಿ ಮದುವೆ ಆದವ್ರು ಏನೈತಲ್ಲ, ದೌಡ ಮಕ್ಕಳಾಗಬೇಕನ್ನುವಂಥ ಹಂಬಲ ಐತೆ ಎಲ್ಲ ಹಿರಿಯರಿಗೆ. ಈಗಿನ ಸ್ವಸ್ಥರಿಗೆ ಮಕ್ಕಳಾಗೋದು ತುಂಬ ಭಯ, ಸಾಕುವುದಾದ್ರೂ ಇನ್ನೂ ಭಯ. ಯಾಕಂದ್ರೆ ಅವ್ರು ತಿಕ್ಕೋರು ಗೊತ್ತಿಲ್ಲ, ಏರಿದು ಗೊತ್ತಿಲ್ಲ, ಅವ್ರು ಹೆಂಗೆ ಜೋಪಾನ ಮಾಡ್ಬೇಕು ಅನ್ನೋಂಥ ಹಳೆ ಮಂದಿನೂ ಇಲ್ಲ. ನನ್ನ ಹೆಂಡ್ತಿನ ಮಾಡ್ತಿರ್ಲಿರಿ ತಿಕ್ಕಿ ಆ ಹುಡುಗರು ಎಂಥ ಚೆಂದ ಆಗ್ಯಾವ. ಈಗೆಲ್ಲ ಐತದ ಎರ್ಯಾಕ 5,000 10,000 ಕರ್ಕೊಂಬರ್ಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ಏನೈತೆ ಪರಿಸ್ಥಿತಿ, ಅದೇನು ಉಳಿದಿಲ್ಲ. ಈಗ ತಂದೆ ತಾಯಿ ಮಕ್ಕಳ ಗೌರವ ಕೊಡ್ತಿದ್ರು ಆವಾಗ. ಇದೀಗ ಹಡ್ದವ್ರೇ ಮಕ್ಕಳಿಗೆ ಹೆದರಿ ಕಾಲು ಬಿದ್ದು ಅವ್ರು ಕೊಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಹಿಂದೆ ತಂದೆ ಒಬ್ಬನ ದುಡಿದು 8 ಮಕ್ಕಳನ್ನು ಸಾಕಿ ಸಲುತ್ತಿದ್ದ. ಈಗ 8 ಮಂದಿ 10 ಮಂದಿ ದುಡಿದ್ರು ಸಹಿತ ಅವಾಗ ದುಡಿದು ಸಣ್ಣ ಆದಂಥ ತಂದೆ ತಾಯಿ ಒಬ್ಬ ಮಗನೂ ಸಾಕೋದಿಲ್ಲ. ಎಂಥ ವಿಪರ್ಯಾಸ. ಈ ಹಿಂದೆ ಹಳ್ಳಿಯಿಂದ ಪ್ಯಾಟಿಗೆ ಕೆಲಸ ಹುಡ್ಕೊಂಡು ದುಡ್ಕೊಂಡು ಬಂದು ಮನೆ ನಡೆಸ್ತಿದ್ರು. ಇದೀಗ ಪ್ಯಾಟಿಗಂತ ದುಡ್ಯಾಕೆ ಹೋಗಿ ಶಾಂತಿ ನೆಮ್ಮದಿ ಕಳ್ಕೊಂಡು, ಚಿಂತೆ ತಲೆಯಾಗ ಜಾಸ್ತಿ ಇಟ್ಕೊಂಡು, ಆರೋಗ್ಯ ಹದಗೆಡಿಸ್ಕೊಂಡು, ರೋಗ ಇಟ್ಕೊಂಡು ಮನೆಗೆ ಮತ್ತು ಹಳ್ಳಿ ಕಡೆಗೆ ಬರ್ತಾರೆ ಮಾರಿ ಸಪ್ ಮಾಡಿಕೊಂಡು. ಅವಾಗೇನಿತ್ತು, ಶ್ರೀಮಂತರು ವೃತ್ತಿ ತೆರಿಗೆ ಆದಾಯ ತೆರಿಗೆ ತಪ್ಪಿಸ್ಬೇಕಂತ ಬಡವ್ರಂಗ ಹರಕ್ ಪ್ಯಾಂಟು ಹರಿದಂಗೆ ಹಾಕ್ಕೊಂಡು ನಟನೆ ಮಾಡ್ತಿದ್ರು. ಅವ್ರು ಬಡದವರು ಏನತ್ತಲ್ಲ, ನಾವು ಶ್ರೀಮಂತರಾಗಬೇಕಂತ ರೋಡ್ಕೊಂಡು ಬಂಗಾರ ಹಾಕ್ಕೊಂಡು ಮೈ ತುಂಬ ಹಾಕ್ಕೊಂಡು ದೊಡ್ಡ ಶ್ರೀಮಂತರಂಗೆ ಕಾಣ್ಬೇಕಂತ ಇಬ್ಬರ ಆಸೆ. ಎಷ್ಟೊಂದು ವಿಪರ್ಯಾಸ ಇದೆ ನೋಡಿ. ಈ ಹಿಂದೆ ಪುಸ್ತಕ, ಕಾದಂಬರಿ, ಗ್ರಂಥ, ಕೀರ್ತನೆ, ಪುರಾಣ ಕೇಳುವಂಥ ಒಂದು ಹವ್ಯಾಸ ಇತ್ತು. ಈಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಯೂಟ್ಯೂಬು ಇದನ್ನು ನೋಡೋದು ಜಾಸ್ತಿ. 50 ವರ್ಷದ 60 ವರ್ಷದ ಹಿಂದಿದ್ದ ಆರೋಗ್ಯ ಇವತ್ತು ಯಾರಿಗಿಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗೈತಿ, ತಂತ್ರಜ್ಞಾನದ ನಡುವೆ ಅತಂತ್ರಕ್ಕೊಳಗಾಗಿ ಪರಿಸ್ಥಿತಿಯ ಒಂದು ಗೊಂಬೆಯಾಗಿ ಬದುಕ್ತಾ ಇದ್ದಾನೆ ತಂತ್ರಜ್ಞಾನದ ಒಡನಾಟ ಅಂತ ಹೇಳ್ಬೋದು. ಧನ್ಯವಾದಗಳು.